ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ. ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ, ದಲಿತರಿಗೆ, ಬಡವರಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಸಾಮೂಹಿಕ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತ. ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ವಕ್ತಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನು ಯಾವುದೇ ಸ್ವಾಮೀಜಿಗಳು ಒಪ್ಪಲ್ಲ, ಇಡೀ ಹಿಂದೂ ಸಮಾಜ ಇದನ್ನು ಒಪ್ಪಲ್ಲ. ಇದ್ರ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಬೇಕು, ಇದು ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಒಂದು ಉದಾಹರಣೆ ಕೊಟ್ಟಿದ್ದೆ ಅಷ್ಟೇ ನಾನು. ಹೌದು, ಏನೇನು ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ್ಯಾವ ಸಮಸ್ಯೆ ಬಂದಿದೆ ಆಯಾ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಗಳನ್ನು ತಗೋತಾರೆ. ಮತ್ತು ಹಿಂದೂ ಸಮಾಜದಲ್ಲಿ ಹೇಳ್ದಲ್ಲ, ಇವರೆಲ್ಲ ಹೇಳ್ದಿದ್ದು ಗಮನಿಸಿರ್ಬೋದು. ಸಣ್ಣ 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 ಸಮಾಜದ ಸಣ್ಣ 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 ಮಠಗಳು ಬೇಕಾದಷ್ಟಿದೆ. ಹಿಂದೆ ನಾನೇ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ಮಠಗಳಿಗೆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳು ಒಕ್ಕೂಟ ಅಂತ ಮಾಡ್ಕೊಂಡಿದ್ರು. ಸ್ವಲ್ಪ ಸ್ವಲ್ಪ ದೊಡ್ಡ ಮಠಗಳು ಅವೆಲ್ಲ, ಸಮಾಜವೂ ದೊಡ್ಡದು. ಅದು ಕುರುಬರು ಇರ್ಬೋದು, ಕುಂಬಾರ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಅಥವಾ ಚಲವಾದಿ ಇರ್ಬೋದು, ಇದು ಮಾದಾರ ಚೆನ್ನಯ್ಯ ಸ್ವಾಮಿಗಳ ಮಠ ಇರ್ಬೋದು, ಅದೇ ರೀತಿ ವಾಲ್ಮೀಕಿ ಸಮಾಜ ಇರ್ಬೋದು. ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿಗೆ ಸುಮಾರು 100 ಕೋಟಿಗಿಂತ ಜಾಸ್ತಿ 2 ಬಾರಿ ಕೊಡಿಸಿದೆ. ಅವೆಲ್ಲ ಒಂದು ರೂಪಕ್ಕೆ ಬಂದಿದ್ದಾವೆ. ಅಲ್ಲಿ ಶಾಲೆ ಕಟ್ಟಿಸ್ತಾ ಇದ್ದಾರೆ, ಹಾಸ್ಟೆಲ್ಗಳು ಕಟ್ಟಿದ್ದಾರೆ, ದೇವಸ್ಥಾನಗಳು ಕಟ್ಟಿದ್ದಾರೆ, ಮಠ ಕಟ್ಟಿದ್ದಾರೆ. ಆದರೆ ಸರ್ಕಾರದ ಗಮನಕ್ಕೆ ಈ ಸಣ್ಣ ಸಣ್ಣ ಮಠಗಳು ಗಮನಕ್ಕೆ ಬಂದಿಲ್ಲ. ನಾನು ನೇರವಾಗಿ ಹೇಳ್ತೀನಿ, ಬಂದಿಲ್ಲ. ಈ ಸರ್ಕಾರದ ಗಮನಕ್ಕೆ ತಂದು ಈ ಸಣ್ಣ ಸಣ್ಣ ಮಠಗಳು ಕೂಡ ಯಾವ ಹಿಂದೂ ಸಮಾಜದ ಸಂಘಟನೆಗೆ, ಭಕ್ತರಿಗೆ ಭಕ್ತಿಯನ್ನು ಉಂಟು ಮಾಡೋ ದಿಕ್ಕಲ್ಲಿರ್ಬೋದು, ವಿದ್ಯೆ ಕೊಡೋ ದಿಕ್ಕಲ್ಲಿ ಇರ್ಬೋದು, ಆರೋಗ್ಯ ಸುಧಾರಣೆ ಮಾಡೋ ದಿಕ್ಕಿನಲ್ಲಿ ಈ ಮಠಗಳು ಯಾವುದೂ ಕೂಡ ಕಡಿಮೆ ಇಲ್ಲ. ಇಲ್ಲೆಲ್ಲರೂ ಕೂಡ ಸಾಕಷ್ಟು ಜ್ಞಾನವಂತರಿದ್ದಾರೆ. ಆ ಜ್ಞಾನವಂತರು ಸಮಾಜವನ್ನು ಉದ್ಧಾರ ಮಾಡೋ ದಿಕ್ಕಿನಲ್ಲಿ ತಯಾರಾಗಿ ಬಂದಿದ್ದಾರೆ. ಇಂಥವ್ರು ದೊಡ್ಡ ದೊಡ್ಡ ಸಂಘಟನೆ ಮಾಡಿ ಆ ಮಠಗಳ ಮುಖಾಂತರನೂ ಕೂಡ ಸಮಾಜದ ಏಳಿಗೆ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಬೇಕಾದ್ರೆ ಈ ಮಠಗಳು ಕೂಡ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಆಗೋ ದಿಕ್ಕಿನಲ್ಲಿ ಏನು ಮಾಡಬೇಕು, ಅದು ಕೂಡ ಈ ಕ್ರಾಂತಿವೀರ ಬ್ರಿಗೇಡ್ ಮುಖಾಂತರ ಪ್ರಯತ್ನವನ್ನು ನಡೆಸ್ತೇವೆ. ರಾಷ್ಟ್ರೀಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ದೇಶಕ್ಕೆ ತೊಂದರೆ ಆದಾಗ ಏನು ಮಾಡಬೇಕು, ರಾಜಕಾರಣದ ವಿಚಾರ ಬಂದಾಗಲೂ ಕೂಡ ಅವ್ರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಆಗ ಅವರಾಗಿ ಅವರು ಯಾವುದೇ ರಾಜಕಾರಣಕ್ಕೆ ಇಳಿಯಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಆಸಕ್ತಿ ಇರೋರೆಲ್ಲರೂ ಕೂಡ ಈ ಒಂದು ಕ್ರಾಂತಿವೀರ ಬ್ರಿಗೇಡಲ್ಲಿ ಬಂದು ಸೇರ್ಕೋಬೋದು. ಇದರಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಶ್ನೆ ಇದರಲ್ಲಿ ಉದ್ಭವ ಆಗಲ್ಲ. ಈಗ ಅದಕ್ಕೆ ಒಬ್ಬ ಕಚೇರಿಯ ಕಾರ್ಯದರ್ಶಿಯಾಗಿ ಅಪ್ಪು ಒಡೆಯರ್, ಮಲ್ಲಿಕಾರ್ಜುನ ಒಡೆಯರ್ ಇಬ್ಬರು ಇರ್ತಾರೆ. ಈಗ ಅದು ಕಚೇರಿಯನ್ನು ಕೂಡ ಮಾಡಿದ್ದಾರೆ. ಅದು ಇವತ್ತಿನ್ನೂ ಮಗು ಹುಟ್ಟುತ್ತಾ ಇದೆ. 3ನೇ ಮೀಟಿಂಗ್ ಇದು. ಹುಟ್ಟಿದಾರೆ ಅಂತ ಮಗುವಿಗೆ ಇಷ್ಟು ಅಭಿವೃದ್ಧಿ ಆಗಿದೆಯಲ್ಲ, ಇಷ್ಟು ಡೆವಲಪ್ಮೆಂಟ್ ಆಗಿದೆಯಲ್ಲ, ತುಂಬ ಸಂತೋಷ ಆಗುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ. ಏನೋ ಮದುವೆಗೆ ನೀವು ಎಲ್ಲಿ ಕಲ್ಲಾಕ್ಬಿಡ್ತಾರೋ ಅಂತ ಭಯ. ಆದರೂ ಕೂಡ ನೀವು ಸಂತೋಷ ಪಡ್ತಿದ್ದೀರಿ. ಒಂದು 50 ಜನ ಸ್ವಾಮೀಜಿಗಳು ಇವತ್ತು ಸೇರಿದ್ರು. ಬೆಳಗ್ಗೆ 3ನೇ ಸಭೆ. ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ, ನೀವು ಅನೇಕರು ಕೇಳ್ತಾ ಇದ್ದೀರಿ ಯಾವಾಗ ಬ್ರಿಗೇಡು, ಅದಕ್ಕೆ ಹೆಸರೇನು ಅಂತ. ಇವತ್ತು ಹೆಸರು ಇಟ್ಟಿದ್ದೇವೆ, ಅದರ ಉದ್ದೇಶನೂ ತಿಳಿಸಿದೆ. ಎಲ್ಲ ವಿಶೇಷವಾಗಿ ಸಣ್ಣ ಸಣ್ಣ ಮಠಗಳು, ನಾನು ಹೇಳ್ತಿದ್ದೀನಲ್ಲ, ಈ ಸಣ್ಣ ಸಣ್ಣ ಮಠಗಳ ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಂಪೂರ್ಣ ಬ್ರಿಗೇಡ್ ಪ್ರಯತ್ನವನ್ನು ಮಾಡುತ್ತೆ. ಬ್ರಿಗೇಡ್ನ ಸಾಧು ಸಂತರು ಇವತ್ತೇನು ಕಮಿಟಿ ಘೋಷಣೆ ಆಗ್ತಾ ಇದೆ, ಅದಕ್ಕೆ ಇನ್ನೂ ಕೆಲವರನ್ನ ಸೇರಿಸೋರಿದ್ದಾರೆ. ಅದು ಉಪಾಧ್ಯಕ್ಷರುಗಳು ಕೆಲವ್ರನ್ನ, ಕಾರ್ಯದರ್ಶಿಗಳು ಕೆಲವರು ಮಾಡೋರಿದ್ದಾರೆ. ಇದು ಮಾರ್ಗದರ್ಶಕ ಮಂಡಳಿ. ಇದು ಬ್ರಿಗೇಡ್ ಸಮಿತಿ ಮತ್ತೊಂದು ಕೂಡ ಆಗತ್ತೆ. ಅದು ಮತ್ತೊಂದು ಸರಿ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ನಾನು ಹೇಳ್ತೀನಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಬರಬಹುದು, ಯಾವುದೇ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೆ ಇರೋರು ಬರ್ಬೋದು. ಸಮಾಜ ಸೇವೆ ಮಾಡಬೇಕು ಹೇಳ್ದಲ್ಲ, ಹಿಂದುಳಿದವ್ರದ್ದು, ದಲಿತರದು, ಸಕಲ ಹಿಂದೂ ಸಮಾಜ ಸಂಘಟನೆ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕಾರಣಿಗಳ ಸ್ವತ್ತಲ್ಲ. ಯಾರು ಬೇಕಾದ್ರೂ ಬಂದು ಇದ್ರಲ್ಲಿ ಸೇರ್ಕೋಬೋದು. ನಾವು ಸಮಾಜ ಸೇವೆ ಮಾಡ್ತೀವಿ, ಧರ್ಮ ಜಾಗೃತಿ ಮಾಡ್ತೀವಿ, ದೇಶದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಎಲ್ರಿಗೂ ಇದರಲ್ಲಿ ಮುಕ್ತ ಅವಕಾಶ. ಹೌದೌದು, ರಿಜಿಸ್ಟರ್ ಆಗುತ್ತೆ.
ಎಲ್ಲ ಇನ್ನೂ ನೆಕ್ಸ್ಟ್ ಹೇಳ್ತೀನಿ ಇದಂತ ಬ್ಯಾಂಕ್ ಅಕೌಂಟ್ ಮಾಡಿ ಯಾರ್ಯಾರು ಈ ಕ್ರಾಂತಿವೀರ ಬ್ರಿಗೇಡಿಗೆ ಹಣ ಕೊಡಬೇಕು ಅಂತಿದ್ರೆ ನೇರವಾಗಿ ಬ್ಯಾಂಕಿನ ಅಕೌಂಟ್ಗೂ ಕೂಡ ಅವರು ನೇರವಾಗಿ ಕಳಿಸ್ಬೋದು. ಯಾಕಂದರೆ ಅನೇಕರು ಕೇಳ್ತಾ ಇದ್ದಾರೆ ನನಗೆ, ನೀವು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಿ, ನಾವು ದುಡ್ಡು ಕೊಡಬೇಕು ಅಂತ ನಮ್ಗೆ ಆಸೆ ಇದೆ, ಹೇಗೆ ಕೊಡಬೇಕು? ಅದಕ್ಕೋಸ್ಕರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಟ್ರೆಜರರ್ 3 ಜನದ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ತೀವಿ. ಅದರಲ್ಲಿ ಇಬ್ಬರು ಆಪ್ರೇಟ್ ಮಾಡೋ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ. ಆ ಅಕೌಂಟ್ ನಂಬರ್ ಎಲ್ಲ ಕೂಡ ಬಹಿರಂಗ ಮಾಡ್ತೀವಿ. ಅದಕ್ಕೆ ನೇರವನ್ನು ಕೂಡ ಹಣ ಕಳಿಸ್ಬೋದು ಮತ್ತು ರಿಜಿಸ್ಟ್ರ್ ಕೂಡ ಮಾಡುತ್ತೆ. ಸಾಧು ಸಂತರು ಬಿಟ್ಟು ಇವ್ರ ತೀರ್ಮಾನ ಬಿಟ್ಟು ಒಂದು ಹೆಜ್ಜೆಯನ್ನು ಕೂಡ ನಾವು ಮುಂದಿಡಲ್ಲ. ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು. ನಾನು ಅದಕ್ಕೇನೆ ಇವ್ರು ಯಾರ್ದಾರು ತಲೆಯಲ್ಲಿ BJP, ಕಾಂಗ್ರೆಸ್ಸು, JDS ಇದೆಯಾ? ಅದಕ್ಕೆ ಹೇಳಿದೆ, ಇದು ರಾಜಕೀಯ ಮುಕ್ತವಾದ ಬ್ರಿಗೇಡು. ನಾನು BJPಗೆ ಹೋಗ್ತೀನೋ ಬಿಡ್ತೀನೋ ಅದು ಆಮೇಲಿನ ವಿಚಾರ. ಆದರೆ ಈ ಬ್ರಿಗೇಡು ಇವ್ರು ಯಾರೂ ಕೂಡ ನನ್ನ ಕಂಟ್ರೋಲಲ್ಲಿಲ್ಲ ಮತ್ತು ಅವರೇನು ತೀರ್ಮಾನ ಮಾಡ್ತಾರೋ ಅದು ತೀರ್ಮಾನ. ಸಾಧು ಸಂತರನ್ನು ಮುಂದಿಟ್ಕೊಂಡು ಅವ್ರು ನಾನು ಹೇಳ್ತಾ ಇದ್ದೀನಿ, ಈ ಬ್ರಿಗೇಡ್ಗೂ ರಾಜಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಬರಲ್ಲ. ಹಿಂದುಳಿದವರಿಗೆ, ದಲಿತರಿಗೆ, ಸಕಲ ಹಿಂದೂ ಸಮಾಜದ ಸಂಘಟನೆಗೆ ಇವರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಅದಕ್ಕೆ ಸಮಾಜ ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸ್ತಾ ಇದ್ದೇವೆ. ನೋಡ್ತಾ ಇದೆಯಲ್ಲಪ್ಪ, ಯಾರ್ಯಾರು ಬೆಂಬಲ ಕೊಡ್ತಾರೋ ಎಲ್ರದ್ದು ತಗೋತೀವಿ. ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು. ಇನ್ನೂ ಯಾರು ದೊಡ್ಡವ್ರು ಬಂದು ನಾನು